ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು 28 ಜೂನ್ ಶ್ರೀ ಮಹಾರಾಜರ ಪ್ರವಚನ ಪರಮಾರ್ಥವು ಆಚರಣೆಯ ಶಾಸ್ತ್ರವಾಗಿರುತ್ತದೆ. ಅದಕ್ಕಿಂತ ಮುಂಚೆ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸತ್ಸಂಗಕ್ಕೆ ಬನ್ನಿ, ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಳೋಣ. ಲೆಟ್ ಅಸ್ ಆಲ್ ಟ್ರಾನ್ಸ್ಫಾರ್ಮ್ ಅವರ್ ಲೈಫ್ ವಿತ್ ಆನಂದ, ಬ್ಲಿಸ್, ಜಾಯ್ ಆ್ಯಂಡ್ ಹ್ಯಾಪಿನೆಸ್. ನಾನಾ ಗ್ರಂಥಗಳ ಮುಖೇನ ಗುರು ಹೇಳ್ಕೊಟ್ಟಿದ್ದ ಪಾಠವನ್ನೇ ನಾವು ಮತ್ತೆ ಅದನ್ನು ಶೇರ್ ಮಾಡಿಕೊಂಡು ಹಂಚಿ ಎಲ್ಲರಿಗೂ, ಯಾರ್ಯಾರಿಗೆ ಯಾರಪ್ಪ ಸೀಕರ್ಸ್ ಇದ್ದಾರೆ, ಯಾರಿಗೆ ಈ ಪರಮಾರ್ಥದಲ್ಲಿ ಇಚ್ಛೆ ಉಂಟು, in all the ways, not only doing japa tapa but through reasoning and making it how it happens, all these things ಅನ್ನು ತಿಳ್ಕೊಳ್ಳಿಕ್ಕೆ ಎಲ್ಲರೂ ಸತ್ಸಂಗಕ್ಕೆ ಬನ್ನಿ. ಧ್ಯಾನದ ಮುಖೇನ ತಿಳ್ಕೊಳ್ಳೋಣ, ಲೆಕ್ಚರ್ಸ್ ಮುಖೇನ ತಿಳ್ಕೊಳ್ಳೋಣ, ಜಪದ ಮುಖೇನ ತಿಳ್ಕೊಳ್ಳೋಣ, ಭಜನೆ ಮುಖೇನ ತಿಳ್ಕೊಳ್ಳೋಣ. ಭಕ್ತಿ ಅಂದರೆ ಏನು, ಕರ್ಮ ಅಂದರೆ ಏನು, ಜ್ಞಾನ ಏನು. ಮತ್ತು ಈ ನಿತ್ಯ ಸ್ಟೇಟಸ್ನಲ್ಲಿ ನಿಮಗೆ ಮಿಸ್ ಆಯಿತು ಅಂದರೆ ಚಿದಂಬರ ಮೈ ಸ್ಪಿರಿಚುವಲ್ ಜರ್ನಿ ಯೂಟ್ಯೂಬ್ ಚಾನಲ್ನಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾಕಪ್ಪ ಅಂದರೆ ಈ ಒಂದು ಕಾರ್ಯವನ್ನು, ಭಗವಂತನ ನಾಮಕ್ಕೆ ಹಚ್ಚುವ ಕಾರ್ಯದಲ್ಲಿ ನಾವೆಲ್ಲರೂ ಜೊತೆಗೆ ಸೇರೋಣ. ಹೆಂಗೆ ಸಲ್ಮಾನ್ ಖಾನ್ ಜೈ ಹೋ ಮೂವಿದಲ್ಲಿ ಹೇಳ್ದ, ಡೋಂಟ್ ಸೇ ಥ್ಯಾಂಕ್ ಯು 3 ಲೋಗೋಕ್ಕೋ ಔರ್ ಬತಾओ. ನಾವು ನಾಮಕ್ಕೆ ನಮ್ಮ ಮನಸ್ಸನ್ನು ಹಚ್ಚೋಣ, ಇತರರಿಗೂ ಹೇಳೋಣ ಅದರ ಬಗ್ಗೆ. ಅದಕ್ಕೆ ಯೂಟ್ಯೂಬ್ನಲ್ಲಿ ಲಾಗಿನ್ ಆಗಿ ನೀವು ಮಿಸ್ ಆದರೆ ಮಹಾರಾಜರ ಪ್ರವಚನವನ್ನು ನಿತ್ಯವಾಗಲೂ ಅವತ್ತಿನ ದಿವಸಕ್ಕೆ ನನ್ನ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಇದ್ದಾಗ 24 ತಾಸಲ್ಲಿ ನೀವು ಯಾವಾಗಾದ್ರೂ ಕೇಳಿದಾಗ ಮಹಾರಾಜರು ನಿಮಗೆ ನಿಮ್ಮ ಮನಸ್ಸಿಗೆ ಬೇಕು ಅಂತ ಉತ್ತರ, ಸೊಲ್ಯೂಷನ್ ಖಂಡಿತವಾಗಲೂ ಕೊಡ್ತಾರೆ. ಇದು ನನ್ನ 100% ನನ್ನ ನಂಬಿಕೆ, ನನ್ನ ವಿಶ್ವಾಸ, ಒಂದು ಶ್ರದ್ಧೆ. ಹಾಗಾಗಿ ಯಾರಿದನ್ನು ಮಾಡ್ತಾ ಇದ್ದಾರೆ, ಶ್ರೀ ಪವನ್ ಕುಮಾರ್ ಅವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಪ್ರವಚನ ಮುಂದುವರಿಸೋಣ. ಪರಮಾರ್ಥವು ಆಚರಣೆಯ ಶಾಸ್ತ್ರವಾಗಿರುತ್ತದೆ. ಶಾಸ್ತ್ರ, ಇಟ್ಸ್ ಎ ಸೈನ್ಸ್. ಪರಮಾರ್ಥ ಈಸ್ ಎ ಸೈನ್ಸ್ ಆಫ್ ಆಚರಣೆ. ಆಚರಣೆ ಮೀನ್ಸ್ whatever you study in the scriptures, whatever concept you have in your mind. Now this mind nallirodu vichara subtle, it cannot be seen. You have to experience by putting it to practice. Practical. ಸೈನ್ಸಲ್ಲಿ ಪ್ರಾಕ್ಟಿಕಲ್ ಮಾಡೋಕ್ಕೆ ನಮಗೆ ಕರ್ಕೊಂಡು ಹೋಗ್ತಾರೆ. ಹೂವನ್ನು, ಸೆಲ್ಸ್ನ ಕೆಳಗಡೆ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ, ಮತ್ತು ಒಂದು ಥಿಯರಿ ಪಾರ್ಟಲ್ಲಿ ಅರ್ಥವಂ ಬಗ್ಗೆ ಗೊತ್ತಿರುತ್ತೆ, ಅದರ ಪ್ರಾಕ್ಟಿಕಲಲ್ಲಿ ಅರ್ಥವಂ ಹಿಡ್ಕೊಂಡಾಗ ಅದು ಜಾರಕ್ಕೆ ಶುರುವಾಗುತ್ತೆ. ಏಕೆಂದರೆ ಅದರ ಬಾಡಿ ಮೇಲೆ ಒಂದು ಥಿನ್ ಆವರಣ ಇರುತ್ತೆ. ಆ ಆವರಣವನ್ನು ನಮ್ಮ ಕೈಯಿಂದ ತೆಗಿಬೇಕಾಗತ್ತೆ. ಆ ಕೈಯಿಂದ ನಾವು ಅದನ್ನು ಮುಟ್ಟಿದಾಗ ಹೆಂಗೆ ಅನಿಸುತ್ತಪ್ಪ, ಮೊದಲನೇ ನಮಗೆ ಅಯ್ಯೋ ಇದೇನಿದೆ, ಹೆಂಗೆ ಮುಟ್ಟಬೇಕಪ್ಪ, ಅಯ್ಯೋ ಈ ಹುಳುಗಳನ್ನು ಹೆಂಗೆ ಮುಟ್ಟಬೇಕು, ಇದನ್ನು ಕ್ಲೋರೋಫಾರ್ಮ್ನಲ್ಲಿ ಹಾಕಿಟ್ಟಾರೆ, ಕ್ಲೋರೋಫಾರ್ಮ್ ವಾಸನೆ ಮೂಗಲ್ಲಿ ಹೋಗುತ್ತೆ. ದಿಸ್ ಈಸ್ ಆಲ್ ಪ್ರಾಕ್ಟಿಕ್ಯಾಲಿಟಿ. ಅದು ಎಲ್ಲಿವರೆಗೂ ಅರ್ಥವನ್ನ ಮುಟ್ಟು ನೋಡಿರಲಿಲ್ಲ, ಒಂದೇ ಆ ಮಣ್ಣೆಲ್ಲ ಹೊಟ್ಟೆ ಒಳಗೆ ಹೆಂಗಿರುತ್ತೆ, ಮಣ್ಣು ತಿನ್ನತ್ತೆ ಅಂತ ಗೊತ್ತು, ಬಟ್ ನಮಗೆ ಕಣ್ಣಿಂದ ನೋಡಿಲ್ವಲ್ಲ. ಪ್ರಾಕ್ಟಿಕಲ್ ಮಾಡಿದಾಗ ಗೊತ್ತಾಗತ್ತೆ. ಜೀವನದ ಅನುಭವಗಳು ಕೂಡ ಹಾಗೇ ಇರುತ್ತೆ. ಎಲ್ಲಿವರೆಗೂ ವೆನ್ ಯು ಡೋಂಟ್ ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್, ಅಲ್ಲಿವರೆಗೂ ನನಗೆ ಅದರ ಅನುಭವ ಆಗೋದಿಲ್ಲ. ನನ್ನಲ್ಲಿರುವ ದೋಷ, ನನ್ನಲ್ಲಿರುವ ಗುಣಗಳ ಅನುಭವ ಆಗಬೇಕು ಅಂದರೆ ಅದನ್ನು ಆಚರಣೆಯಲ್ಲಿ ತಂದಾಗಲೇ ಮಾತ್ರ ಗೊತ್ತಾಗತ್ತೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು ನೋಡೋಣ. ಒಮ್ಮೆ ಜನಕರಾಜನ ಮನೆಗೆ ಒಬ್ಬ ಪಂಡಿತನು ಬಂದನು. ಹಾಗೂ ತಾನು ಬಂದಿರುವ ಸಮಾಚಾರವನ್ನು ರಾಜನಿಗೆ ಹೇಳಿ ಕಳಿಸಿದನು. ರಾಜನು ನನ್ನನ್ನು ಪೂಜಿಸುತ್ತಾನೆ ಎಂದು ಅವನಿಗೆ ಅನಿಸಿತ್ತು. ಅಂದರೆ ಹಿ ಹ್ಯಾಸ್ ಆಲ್ರೆಡಿ ಕುಕ್ಡ್ ಅಪ್ ಇನ್ ಹಿಸ್ ಮೈಂಡ್. ನಾವು ಹೆಂಗೆ ಪ್ರೀ ಕನ್ಸೀವ್ಡ್ ನೋಷನ್ಸ್ ಅಂತೀವಿ, ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದು ಅಂತೀವಲ್ವ, ಅದಕ್ಕೆ ಪ್ರೀ ಕನ್ಸೀವ್ಡ್ ನೋಷನ್ಸ್. ನಾನು ಅಲ್ಲಿ ಹೋದ್ರೆ ಅವ್ರು ನನ್ನ ಮಾನಸಮಾನ ಮಾಡ್ತಾರೆ, ಶಾಲ್ ಕೋಕೋನಟ್ ಹೊದಿಸ್ತಾರೆ, ನನ್ನನ್ನು ಕರೆದು ಯಾವ ಭಗತ್ ಮಾಡ್ತಾರೆ, ನಾನೇ ಎಲ್ಲ ತಿಳ್ಕೊಂಡ್ಬಿಟ್ಟು. ಅವನಿಗೆ ಹಂಗೆ ಅನಿಸಿತ್ತು ಪಂಡಿತನಿಗೆ. ನನ್ನ ಪಾಂಡಿತ್ಯವನ್ನು ನೋಡಿ ರಾಜ ನನಗೆ ಮಾನಸಮಾನವನ್ನು ಮಾಡಿ ಪೂಜಿಸ್ತಾನೆ ಅಂತ. ಅವನ ಈ ಭಾವವನ್ನು ತಿಳಿದುಕೊಂಡು ಜನಕನು ಅವನಿಗೆ ನೀನು ಒಬ್ಬರೇ ಬರಬೇಕು ಎಂದು ಹೇಳಿ ಕಳಿಸಿದನು. ಇದರಂತೆ ಒಬ್ಬರೇ ಬರಬೇಕು ಅಂದರೆ ಏನಪ್ಪ, ಅವನು ಒಬ್ಬನೇ ಬಂದಿದ್ನಲ್ವ,
ಏನು ಬಂದಿತ್ತು ಜೊತೆಗೆ? ಉಪಾಧಿಗಳು. ನಾನು ಪಂಡಿತನಿದ್ದೇನೆ, ನಾನು ಇಂಥವನಿದ್ದೀನಿ, ಆ ಎಲ್ಲ ಉಪಾಧಿಗಳನ್ನು ಹಚ್ಕೊಂಡು ಬಂದಿದ್ದ. ಅದೇ ರೀತಿ ಗುರುಗಳು ಕೂಡ ಹೇಳ್ತಿದ್ರು, ನಿಮ್ಮ ಚಪ್ಪಲಿಯನ್ನು ಆಚೆ ಇಟ್ಟು ಕ್ಲಾಸಲ್ಲಿ ಬನ್ನಿ. ಆನ್ಲೈನಲ್ಲಿ ಎಲ್ಲಿದೆಯಪ್ಪ ಚಪ್ಪಲಿ ತೆಗೆದು ಬಿಡೋದು ಸಂಪ್ರದಾಯ ಅಂದ್ಕೊಂಡು. ಚಪ್ಪಲಿ ಮೀನ್ಸ್ ಯುವರ್ ಈಗೋ. ಕೀಪ್ ಅಸೈಡ್ ಯುವರ್ ಈಗೋ ಆ್ಯಂಡ್ ಕಮ್ ಟು ದ ಕ್ಲಾಸ್. ಐ ಆಮ್ ಗಿವಿಂಗ್ ಯು ದ ಹೈಯೆಸ್ಟ್ ನಾಲೆಡ್ಜ್ ಆರ್ ವಿಸ್ಡಮ್. ಇಂಡೀಡ್ ವಿಸ್ಡಮ್ ಕೊಡ್ತಾ ಇದ್ದೀನಿ, ಜ್ಞಾನವನ್ನು ನೀಡುತ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ತಲೆ ಬುದ್ಧಿನ ಉಪಯೋಗಿಸೋಕ್ಕೆ ಇಲ್ಲಿ ಬರಬೇಡಿ. ನಾನು ಏನು ಜ್ಞಾನವನ್ನು ನೀಡ್ತಾ ಇದ್ದೀನೋ ಅದನ್ನು ತೊಗೊಳ್ಲಿಕ್ಕೆ ಬರ್ರಿ. ಕಮ್ ಟು ರಿಸೀವ್ ದಟ್. ಯು ಡೋಂಟ್ ಪುಟ್ ಯುವರ್ ಹೆಡ್ ಆ್ಯಂಡ್ ಅನಲೈಸ್ ಮೀ, ಹೂ ಐ ಆಮ್ ಐ, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಐ ಆಮ್ ಟೀಚಿಂಗ್. ಡೋಂಟ್ ಟ್ರೈ ಟು ಫಿಗರ್ ಔಟ್ ಹೂ ಐ ಆಮ್ ಐ ಅಂತ ಹೇಳ್ತಿದ್ರು. ಇದರಂತೆ ನಾವು ನಮ್ಮ ಅಭಿಮಾನದ ಗಂಟನ್ನು ಹೊರಗೆ ಇಟ್ಟು ರಾಮನ ಕಡೆಗೆ ಹೋಗಬೇಕು. ನಾನು ಇಂಥವಳಿದ್ದೀನಿ, ಅಂಥವಳಿದ್ದೀನಿ, ಸಾಧಕಿ ಇದ್ದೀನಿ, ಭಕ್ತಳಿದ್ದೀನಿ ರೀ, ನಾನೇ ಭಕ್ತಿ ಮಾಡ್ತೀನಿ ರೀ, ಇಷ್ಟೊಂದು ಜನ ಸೇರಿಸ್ತೀನಿ ರೀ, ಈ ಎಲ್ಲ ಅಭಿಮಾನದ ಗಂಟನ್ನು ಕಟ್ಟಿ ಅದನ್ನು ಹೊರಗಡೆ ಇಟ್ಟು ದೇವಸ್ಥಾನದೊಳಗೆ ನಾವು ಚಪ್ಪಲಿ ಬಿಟ್ಟು ಯಾಕೆ ಹೋಗೋದು? ಚಪ್ಪಲಿ ಬಿಡುವುದು ನಿನ್ನ ಅಭಿಮಾನವಲ್ಲೆಲ್ಲ ಆಚೆ ಬಿಟ್ಟು ಒಳಗೆ ಅವನ ದರ್ಶನ ಮಾಡೋಕ್ಕೆ ಪವಿತ್ರವಾಗಿ ಹೋಗುವಂಥ ಸಂಕೇತ ಅದು. ಅದರಂತೆ ಸದ್ಗುರುಗಳ ಮನೆಗೂ ಅಭಿಮಾನವನ್ನು ದೂರವಿಟ್ಟು ಹೋಗಬೇಕು. ಎಲ್ಲಿಯವರೆಗೂ ನಾನು ಯಾರು ಎಂಬ ಅರಿವು ಇರುತ್ತದೆಯೋ ಅಲ್ಲಿಯವರೆಗೂ ಬೇರೆತನವು ಬಂದಿದಂತೆಯೇ. ಐ ಆಮ್ ಥಿಂಕಿಂಗ್ ಐ ಆಮ್ ಸಮಥಿಂಗ್. ನಾನೇನೋ ಇದ್ದೀನಿ, ಸಾಧಕಿ ಇದ್ದೀನಿ ರೀ, ಭಕ್ತಿ ಇದ್ದೀನಿ ರೀ, ಮತ್ತು ನಮ್ಮ ಪ್ರೊಫೆಷನ್ಸು ಹೊತ್ಕೊಂಡು ಹೋಗಿರ್ತೀವಿ ಗುರುಗಳ ಹತ್ರ. ನಾನು CA ಇದ್ದೀನಿ ರೀ ಗುರುಗಳೇ, ನಾನು ಡಾಕ್ಟರ್ ಇದ್ದೀನಿ ರೀ ಗುರುಗಳೇ, ನಾನೇನೋ ಭಾಳ ದೊಡ್ಡ ಸೈಂಟಿಸ್ಟ್ ಇದ್ದೀನಿ ರೀ, ಇದೆಲ್ಲ ಉಪಾಧಿ ಹಚ್ಕೊಂಡು ಹೋಗಿರ್ತೀವಿ. ಆ ಉಪಾಧಿ ತೊಗೊಂಡು ಅವ್ನು ನಮ್ಮ ಉಪಾಧಿ ತೊಗೊಂಡು ಏನು ಮಾಡ್ತಾನೆ? ಅವನು ಎಲ್ಲವನ್ನು ಬಿಟ್ಟಲ್ಲಿ ಬಂದು ಕೂತಿದ್ದಾನು. ಆಮೇಲೆ ಹಂಗೆ ನೋಡೋಕೆ ಹೋದರೆ ಸಂತರು ಸತ್ಪುರುಷರು ಯಾವತ್ತೂ ಹೆಚ್ಚಿಗೆ ಓದೋರೇ ಅಲ್ಲ. ಮಹಾರಾಜರು 3rd or 4th ಸ್ಟ್ಯಾಂಡರ್ಡು, ಶಂಕರ್ಲಿಂಗ ಭಗವಾನರು 3rd 4th ಸ್ಟ್ಯಾಂಡರ್ಡು, ಇನ್ನು ಹಲವಾರು ಯಾರ್ಯಾರು ಆಗಿ ಹೋಗಿದ್ದಾರೆ. ತುಕಾರಾಮ್ ಮಹಾರಾಜರು ಓದಿಲ್ಲ, ನಾಮದೇವ್ ಮಹಾರಾಜರು ಓದಿಲ್ಲ, ಅವ್ರು ಯಾರು ಜಾಸ್ತಿ ಗಿಡಾಯಿ ಮಾಡೇ ಇಲ್ಲ ಅವರು. ಆದರೆ ಇಡೀ ಜಗತ್ತವರಿಗೆ ಜಗದ್ಗುರು ಸಂತ ಶ್ರೇಷ್ಠ ತುಕಾರಾಮ್ ಮಹಾರಾಜ್ ಅಂತೆ, ಪುರಂದರದಾಸರು, ಹಿಂಗೆಲ್ಲ ಈಗ ಅವರಿಗೆ ದಾಸರು ಅಂತೀವಿ. ಯಾಕೆ? ಅವರೇನು ಓದಿದಿರೋದಕ್ಕೆ ನಾವು ದಾಸರಂತೀವ? ಟಿಲ್ ಯು ಥಿಂಕ್ ನಾನೇನೋ ಇದ್ದೀನಪ್ಪ, ಅಲ್ಲಿವರೆಗೂ ನಾನು ಅವನು ಬೇರೆ ಇರ್ತೀವಿ, ಸಪ್ರೇಟ್. 2 ಡಿಫ್ರೆಂಟ್ ಪೀಪಲ್. ಒಂದು ಪರಮಾತ್ಮ, ಒಂದು ನಾನು ಯಾರು? 1 2 3 4 5 6 7 8 9 10 ಉಪಾಧಿಗಳು ಹಚ್ಕೊಂಡಿರೋದು. ಪ್ರಾಪಂಚಿಕ ಉಪಾಧಿ, ಪಾರಮಾರ್ಥಿಕ ಉಪಾಧಿ, ಪ್ರೊಫೆಷ್ನಲ್ ಉಪಾಧಿ, ಎಲ್ಲ ಉಪಾಧಿ ಹಚ್ಕೊಂಡಿದ್ದು. ಎಷ್ಟು ಉಪಾಧಿ ಆಗುವುದು? ಇಲ್ಲಿ ಪರಮಾತ್ಮ ಅಂತಾನೆ ಇದೆಲ್ಲ ನನ್ನಿಂದ ಬಂದಿರೋದು ನೀನು ಅಂತ ಅವನು ಹೇಳ್ತಿರ್ತಾನೆ. ಅದು ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಸೊ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಸೋರ್ಸ್. ನಿನ್ನಿಂದಾನೇ ಎಲ್ಲ ಅಪ್ಪ, ನಿನ್ನಿಂದಾನೇ ಎಲ್ಲ ಅಂತ ಈ ಉಪಾಧಿಗಳನ್ನೆಲ್ಲ ಬಿಟ್ಟು ಗುರು ಮನೆಗೆ ಹೋಗುವಾಗ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋದರೆ ಮಾತ್ರ ಅವನು ನಮಗೆ ತುಂಬಿಸಿ ಕಳಿಸುತ್ತಾನೆ. ಅಭಿಮಾನ ಬೆಳೆಸುವುದಕ್ಕಾಗಿ ಭಗವಂತನ ಕಡೆಗೆ ಹೋಗಬಾರದು. ಎರಡನೆಯವರಿಗೆ ಕೆಡಕಾಗಬೇಕೆಂದು ನಮಗೆ ಅನಿಸಿದರೆ ನಮ್ಮ ಅಭಿಮಾನ ಬೆಳೆಯುತ್ತಾ ಇರುತ್ತದೆ ಎಂದು ತಿಳಿಯಬೇಕು. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ, ಪರಮಾರ್ಥಕ್ಕೆ ಬಂದಮೇಲೂ ಮಾಡ್ತಾರೆ ಹಿಂಗೆ ಜನ. ಇನ್ನೊಬ್ಬರಿಗೆ ಕೆಟ್ಟದಾಗಲಿ, ಆ ಕೆಟ್ಟದಾಗಲಿ ಅಂದಾಗ ಇವ್ರದ್ದೇನೋ ಆಗಲೇಬಾರ್ದು, ಇವ್ರದ್ದು ಹಿಂಗೆ ನಡಿಲೇಬಾರ್ದು ಅಂತ ಅಂದಾಗ ಅದು ನಮ್ಮ ಅಭಿಮಾನಕ್ಕೆ ಪೋಷಣೆ ಆಗುತ್ತೆ. ನಮ್ಮ ಪ್ರಗತಿ ಪರಮಾರ್ಥದಲ್ಲಿ ಕುಂಠಿತ ಆಗುತ್ತೆ. ಇಟ್ ವಿಲ್ ಬಿ ಫುಲ್ ಆಫ್ ಹರ್ಡಲ್ಸ್. ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೆ ಹರ್ಡಲ್ಸ್ ಆಗೋಗುತ್ತೆ. ಮಕ್ಕಳು ಮರಿಗಳ ಮೇಲೆ ಪ್ರೇಮ ಮಾಡುವಷ್ಟು ಭಗವಂತನ ಮೇಲೆ ಪ್ರೇಮ ಮಾಡಬೇಕು. ನಮ್ಮ ಹಾಗೂ ಭಗವಂತನ ಇಚ್ಛೆ ಒಂದೇ ಆಗುವುದರಲ್ಲಿಯೇ ಪರಮಾರ್ಥ ಸೂತ್ರವಿರುತ್ತದೆ. ದ ಫಾರ್ಮುಲಾ ಆಫ್ ಪರಮಾರ್ಥ ಈಸ್, ಹೆಂಗೆ ನಮಗೆ ಫಾರ್ಮುಲಾಸ್ ಮ್ಯಾಥ್ಸಲ್ಲೆಲ್ಲ ಕೊಟ್ಟಿರ್ತಾರೆ, a+b² = a² + 2ab + b² ಅಂತ. ಹಾಗೆ ಪರಮಾರ್ಥದ ಫಾರ್ಮುಲಾ ಏನಪ್ಪ ಅಂದರೆ ಮೈ ಇಚ್ಛಾ ಆ್ಯಂಡ್ ಭಗವಂತನ ಇಚ್ಛಾ. ಮೈ ಇಚ್ಛಾ = ಭಗವಂತಾಸ್ ಇಚ್ಛಾ. A = A ಅಂದರೆ ಮೈ ಇಚ್ಛಾ ಆ್ಯಂಡ್ ಭಗವಂತಾಸ್ ಇಚ್ಛಾ. ಬೋತ್ ಶುಡ್ ಬಿ ಸೇಮ್, ಒನ್ ಆ್ಯಂಡ್ ದ ಸೇಮ್. ಅಂದರೆ ಅವನು ಮಾಡೋದು ಎಲ್ಲವೂ ನಾನು ಮನಸಾರೆ ಒಪ್ಪಿಗೆ ಆಕ್ಸೆಪ್ಟೆನ್ಸಲ್ಲಿ ಬದುಕಿದ್ದೆ ಮಾತ್ರ ಅವನು ನಂದು ಮರ್ಜಿಂಗ್ ಆಗೋಕ್ಕೆ ಸಾಧ್ಯತೆ ಉಂಟು. ಇಲ್ಲ ಇದು ಯಾವಾಗಲೂ ಬೇರೆಯೇ ಇರುತ್ತೆ. ಅದು ಭಗವಂತ ಯಾವಾಗಲೂ ಕಾಯ್ತಿರ್ತಾನೆ, ಬಾರಪ್ಪ ಅಂತ. ಭಗವಂತನ ಇಚ್ಛೆಯನ್ನು ನಮ್ಮ ಇಚ್ಛೆಯನ್ನಾಗಿ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು. ಅಪ್ಪ ಇವತ್ತಿನ ದಿವಸ ನೀ ಹೆಂಗೆ ನನಗೆ ತೋರಿಸ್ತೀಯಾ? ಹೌ ಯು ಆರ್ ಗೋಯಿಂಗ್ ಟು ಶೋ ಮಿ ದ ಮಿರರ್ ಆಫ್ ದ ವರ್ಲ್ಡ್ ವೆನ್ ಐ ಗೆಟ್ ಅಪ್. ಸೊ whatever happens, whatever is the way it is going, it is best in for my own upliftmentಗೋಸ್ಕರ ನೀನು ಬೆಸ್ಟ್ ಮಾಡ್ತಿದ್ಯಾ. ಯಾಕೆಂದರೆ ಅವನ ಏಕೈಕ ಉದ್ದೇಶ ಇರೋದು ನಿನ್ನ ವಾಪಸ್ ಕರ್ಕೊಂಡು ಹೋಗೋದು, ಅವನಲ್ಲಿ ಐಕ್ಯ ಮಾಡ್ಕೊಳ್ಳೋದು ಅವನ ಉದ್ದೇಶ. ಸೊ ಅದಕ್ಕೆ ಅವನು ಏನೇನು ಮಾಡ್ತಾನೋ ಎಲ್ಲ ನನ್ನ ಹಿತಕ್ಕೆ ಮಾಡ್ತಾನೆ ಅಂದ್ಬಿಟ್ಟು ಆನಂದದಲ್ಲಿ ಇರಬೇಕು. ಅತ್ಯಂತ ನಿಸ್ವಾರ್ಥ ಬುದ್ಧಿಯಿಂದ ಮಾಡಿದ ಕರ್ತವ್ಯವು ಎಂದು ವ್ಯರ್ಥ ಆಗುವುದಿಲ್ಲ. ಅತ್ಯಂತ ನಿಸ್ವಾರ್ಥಿ ಪ್ಲಸ್ ಅಧಿಕ ಆ್ಯಡ್ಜೆಕ್ಟಿವ್ ಏನಿದೆ, ಅತ್ಯಂತ ಆಡ್ವರ್ಬ್.
ಅತ್ಯಂತ ಅಟ್ ಮೋಸ್ಟ್ ವಾಟ್ ಎವರ್ ಯು ಡೂ ಇಟ್ ಇನ್ ದ ನೇಮ್ ಆಫ್ ದ ವಾಟ್ ಎವರ್ ಹ್ಯಾಪನ್ಸ್ ಇಟ್ ಮೇ ಬಿ ಗೋ ರಾಂಗ್ ಆಲ್ಸೋ. ನಾವು ಮಾಡಿರ್ತೀವಿ ಒಳ್ಳೆಯದು, ಆದರೆ ಅದು ನಮಗೆ ಕೆಡಕ್ ಮಾಡಿರುತ್ತೆ, ನೋ ಪ್ರಾಬ್ಲಮ್. ಶ್ರೀಮಂತರ ಮನೆಯಲ್ಲಿ ಅಡುವ ಇಟ್ಟ ಆಭರಣಗಳನ್ನು ಅವರ ತಮ್ಮ ಮನೆಯ ಮದುವೆ ಪ್ರಸಂಗದಲ್ಲಿ ಉಪಯೋಗಿಸುವುದು ಅನ್ಯಾಯವಾಗಿರುತ್ತದೆ. ಅದರಂತೆ ನಮ್ಮ ಮಕ್ಕಳು ಮರಿಗಳನ್ನು ದೇವರು ನಮಗೆ ಕೊಟ್ಟಿರುತ್ತಾನೆ. ಹೀ ಹ್ಯಾಸ್ ಗಿವನ್ ದಟ್ ಆಲ್ಸೋ. ನಮ್ಮ ಉದರದಲ್ಲಿ ಅವು ಜನಿಸಿದ್ದಾರೆ ಅಂದ ಕೂಡಲೇ ಅದು ನಂದು ಅಂತ ಕ್ಲೇಮ್ ಮಾಡ್ಲಿಕ್ಕಾಗೋದಿಲ್ಲ, ಅದು ಅವನು ನಮಗೆ ಕೊಟ್ಟಿದ್ದಾನೆ. ಅವರ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಇಟ್ ಈಸ್ ಅವರ್ ಪ್ರೈಮ್ ಡ್ಯೂಟಿ ಟು ರಕ್ಷಣೆ ಮಾಡೋದು, ಪೋಷಣೆ ಮಾಡೋದು, ಪಾಲನೆ ಮಾಡೋದು, ಶುಶ್ರೂಷೆ ಮಾಡೋದು, ಅವರನ್ನು ನೋಡ್ಕೊಳ್ಳೋದು, ಅವ್ರ ಒಳ್ಳೆಯ ಹಾದಿ ಹಚ್ಚೋದು, ಅವರ ಜೀವನವನ್ನು ಉದ್ಧಾರ ಮಾಡುವ ಮಾರ್ಗವನ್ನು ತೋರಿಸೋದು. ದಿಸ್ ಈಸ್ ಅವರ್ ಬೌಂಡ್ ಡ್ಯೂಟಿ. ಆದರೆ ಅವರ ವಿಷಯದಲ್ಲಿ ಮಮತ್ವ ಬುದ್ಧಿಯನ್ನು ಇಟ್ಟು ಸುಖ ದುಃಖ ಅನುಭವಿಸುವುದು ಮಾತ್ರ ಪಾಪವಾಗಿರುತ್ತದೆ. ಕೋಟ್ ಆ್ಯಂಡ್ ಕೋಟ್. ಅವ್ರದ್ದೆಲ್ಲ ಕರ್ತವ್ಯ ಮಾಡಬೇಕು, ಆದರೆ ಅವರಿಂದ ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಾವೇನು ಮಾಡ್ತೀವಿ, ಕಡೆಗೆ ನಮ್ಮ ಮಕ್ಕಳೇ ಬರ್ತಾರೆ, ನಮ್ಮ ಮಕ್ಕಳೇ ನಮಗೆ ಮಾಡೋರು, ಹಾಗೆ ಹೀಗೆ ಈ ಎಲ್ಲ ಕುಕಿಂಗ್ ಅಪ್ ಸ್ಟೋರೀಸ್ ಮಾಡ್ಕೊಂಡು ಕೂತಿರ್ತೀವಿ. ಅದು ಈಡೇರಾಗದಿದ್ದಾಗ ಏನಾಗುತ್ತೆ, ನಮಗೆ ದುಃಖ ಆಗುತ್ತೆ. ಅದಕ್ಕೆ ಸುಖ ದುಃಖ ನಾವೇ ಅನುಭವಿಸ್ಬೇಕಾಗತ್ತೆ. ಅದನ್ನು ಅವರು ಪಾಪ ಅಂತಾರೆ. ಈ ಸುಖ ದುಃಖ ಅನುಭವಿಸೋದು ವೃತ್ತಿ ಏನಿದೆಯೋ ದಿಸ್ ಈಸ್ ಪಾಪ. ಬಿಕಾಸ್ ಯು ಆರ್ ಎಕ್ಸ್ಪೆಕ್ಟಿಂಗ್, ನಿಸ್ವಾರ್ಥಿ ಇಲ್ಲ ಅಲ್ಲಿ, ಸ್ವಾರ್ಥದಿಂದನೇ ಈ ಕೆಲಸವನ್ನು ಮಾಡಿದೆ. ಯಾಕೆ, ಮುಂದೆ ಹೋಗಿ ನಾನು ಸತ್ತ ಮೇಲೆ ನನಗೆ ಬೆಂಕಿ ಇಡಬೇಕು, ನನ್ನ ಮಕ್ಕಳು ನನ್ನ ಮುದಿ ವಯಸ್ಸಿನಲ್ಲಿ ನೋಡ್ಕೋಬೇಕು. ದೀಸ್ ಆರ್ ಆಲ್ ಯು ಆರ್ ಎಕ್ಸ್ಪೆಕ್ಟಿಂಗ್. When you expect, definitely you are getting bound to get hurt in this world. You do your duty. Whether they take care of you, they don't take care of you, they will give something, they will not look after, whatever it is, we don't know anything the next thing. Simply mind keeps on cooking the stories. And ಆ ಮಮತ್ವ ಬುದ್ಧಿಯಲ್ಲಿ ಏನು ಮಾಡ್ತೀವಿ, ಇವತ್ತಿನ ಈ ಕ್ಷಣವನ್ನು ಕಳ್ಕೊಂಡು ಪರಮಾತ್ಮನ ಜೊತೆ ಇರೋದು ಬಿಟ್ಟು ಈ ಮೈಂಡ್ ಕೀಪ್ ಆನ್ ಚರ್ನಿಂಗ್ ಆ್ಯಂಡ್ ಚರ್ನಿಂಗ್ ಆ್ಯಂಡ್ ಚರ್ನಿಂಗ್. ಸನ್ಯಾಸಿಯು ಕಾಷಾಯ ವಸ್ತ್ರ ಧರಿಸುವುದೇನೆಂದರೆ ಅದರ ಪರಿಣಾಮವು ಸ್ವಲ್ಪದರೂ ಬುದ್ಧಿಯ ಮೇಲೆ ಆಗಿಯೇ ಆಗುತ್ತದೆ. ಅದರಂತೆ ನಾವು ಭಜನೆ ಪೂಜೆ ಮಾಡತೊಡಗಿದೆಂದರೆ ಅದರ ಪರಿಣಾಮವು ನಮ್ಮ ಮೇಲೆ ಕಾಣಬೇಕು. ಭಜನೆ ಪೂಜೆ ಕಾಣಬೇಕು ಅಂದರೆ ಬೇರೆಯವರಿಗಲ್ಲ, ನನಗೆ ಗೊತ್ತಾಗಬೇಕು, ಬೇರೆಯವ್ರಿಗೆ ತೋರಿಸ್ಬೇಕು ಅಂತ ಹೇಳ್ತಿಲ್ಲ ಮಹಾರಾಜರು. ನಾವು ಭಜನೆ, ನಿತ್ಯ ಭಜನೆ ಪೂಜನೆ, ಅಭಂಗಗಳನ್ನು ಹೇಳ್ಕೊತೀವಿ, ಕೃತಿಗಳನ್ನು ಹೇಳ್ಕೊಳ್ತೀವಿ, ಸ್ತೋತ್ರಗಳನ್ನು ಹೇಳ್ಕೊಳ್ತಿದ್ದೀವಿ. ಅದನ್ನು ಹೇಳೋದ್ರಿಂದ ನನ್ನ ಒಳಗೆ ಏನು ಬದಲಾವಣೆ ಆಗ್ತಿದೆ, ಆ ಪರಿಣಾಮ ನನ್ನ ಮೇಲೆ ಕಾಣಿಸ್ತಾ ಹೋಗುತ್ತೆ. ಐ ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸ್. ಹೌ ಐ ವಾಸ್ ಅರ್ಲಿಯರ್ ಇನ್ ದ ಪ್ರಪಂಚ, ನೌ ಹೌ ಐ ಆಮ್ ಬಿಹೇವಿಂಗ್, ಹ್ಯಾಸ್ ಇಟ್ ಚೇಂಜ್ಡ್? ಎಸ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಚೇಂಜ್ಡ್. ನಾಟ್ ಟು ಎ ಲಾಟ್ ಎಕ್ಸ್ಟೆಂಟ್, ಬಟ್ ಟು ಸಮ್ ಎಕ್ಸ್ಟೆಂಟ್ ಮೈ ಮೈಂಡ್ ಈಸ್ ಬಿಕಮಿಂಗ್ ಕಾಮ್. ಇಟ್ ಈಸ್ ಸಿಟಿಂಗ್ ಕ್ವೈಟ್ಲಿ. ಗೊಂದಲಕ್ಕೆ ಈಡೇರಾಗ್ತಿಲ್ಲ. ಎಲ್ಲ ಕೆಲಸವೂ ಮೆಲ್ಲಕ್ಕೆ ಪೇಷನ್ಸಿಂದ ಮಾಡ್ತಿದೆ. ಈ ಬದಲಾವಣೆ ನನ್ನಲ್ಲೇ ಕಂಡು ಬರುತ್ತದೆ. ಜಾಣನಾದವನು ತಿಳಿದುಕೊಂಡು ಅಶಿಕ್ಷಿತನು ಶ್ರದ್ಧೆಯಿಂದ ಬಂಧನಗಳನ್ನು ಪಾಲಿಸಬೇಕು. ಅಶಿಕ್ಷಿತರು ಈಗ ಎಲ್ಲರೂ ಈ ವಾರಿ ಸಂಪ್ರದಾಯದಲ್ಲಿ ಹೋಗ್ತಾರೆ, ಅವರೆಲ್ಲ ಓದಿದ್ದವ್ರು ಬರೆದಿದ್ದಾರು ಇರೋದಿಲ್ಲ. ಅವರೆಲ್ಲ ದೇ ಆರ್ ವೆರಿ ಕಾಮನ್ ಪೀಪಲ್ ಆ್ಯಂಡ್ ವೆರಿ ಇನ್ನೋಸೆಂಟ್ ಪೀಪಲ್. ವಾಟ್ ದೇ ವಿಲ್ ಡೂ, ಅವ್ರಿಗೇನು ಪ್ರೋಟೋಕಾಲ್ ಹೇಳ್ಕೊಡ್ತಾರೋ, ಅವ್ರಿಗೇನು ಮಾಡಬೇಕು, ಆಚರಣೆ ಮಾಡಬೇಕು, ತಲೆ ಮೇಲೆ ತುಳಸಿ ವೃಂದಾವನ ಇಟ್ಕೋಬೇಕು, ಲೇಜಿಮ್ ತೊಗೊಂಡು ಇದು ಮಾಡಬೇಕು, ವಿಠಲ ವಿಠಲ ಹಾಡ್ಕೋತ ಹೋಗಬೇಕು, ಎಲ್ಲಿ ಕೂಡಿಸ್ತಾರೋ ಅಲ್ಲಿ ಮಲ್ಕೋಬೇಕು. ಸೊ ಅಶಿಕ್ಷಿತರು ಅಂದರೆ ಏನು, ಅಶಿಕ್ಷಿತರು ಅಂದರೆ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ನಾಲೆಡ್ಜ್. ಅಲ್ಲಿ ಏನು ಅವರಿಗೆ ಈ ಪ್ರಪಂಚದ ಇವೆಲ್ಲ ಭಗವಂತನ ಬಗ್ಗೆ ಏನೋ ಅವ್ರು ತಿಳ್ಕೊಂಡು ಏನೋ ಪಡ್ಕೋಬೇಕು ಅನ್ನೋದು ಇರೋದಿಲ್ಲ ಅವ್ರಿಗೆ. ಅವ್ರು ಹಿಂಗೆ ಹೇಳಿದಾರಲ್ಲ, ನಮ್ಮ ಮುಖ್ಯ ನಮ್ಮ ಗುರುಗಳು ಹೇಳಿದ್ದಾರೆ, ಹಿಂಗೆ ಮಾಡ್ಬೇಕ್ರಿ, ವಾರದಲ್ಲಿ ಹಿಂಗೆ ಹೋಗ್ಬೇಕ್ರಿ, ಹೋಗ್ತಾ ಇರ್ತಾರೆ. ತಲೆ ಮೇಲೆ ಇಟ್ಕೋಬೇಕಮ್ಮ, ಹ್ಞೂ ರೀ, ಇಟ್ಕೋತೀವಿ. ಅಲ್ಲಿ ಹೋಗೆಲ್ಲ ಭಜನೆ ಮಾಡಬೇಕು, ಮಾಡ್ತೀವಿ. ದೇ ಫಾಲೋ ಇಟ್ ವೆರಿ ಮೆಟಿಕ್ಯುಲಸ್ಲಿ ಆ್ಯಂಡ್ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಅದನ್ನು. ಅದಕ್ಕೆ ಅವರಿಗೆ ಬೇಗ ಪರಮಾತ್ಮ ಒಲಿತಾನೆ, ಬಿಕಾಸ್ ದೇ ಹ್ಯಾವ್ ನೋ ಕ್ವಶನ್ಸ್. ನಮ್ಮ ವಿಚಾರಗಳ ವಿಷಯದಲ್ಲಿ ಪೂರ್ಣ ವಿಶ್ವಾಸ ಇರಬೇಕು, ಅದರಲ್ಲಿ ಗೊಂದಲ ಇರಬಾರ್ದು. ನಾನು ಏನು ಕೆಲಸ ಮಾಡ್ತಿದ್ದೀನೋ ಅದ್ರ ಬಗ್ಗೆ ಐ ಶುಡ್ ಹ್ಯಾವ್ ಕ್ಲಾರಿಟಿ ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್, ಫಾರ್ ವಾಟ್ ಪರ್ಪಸ್ ಐ ಆಮ್ ಡೂಯಿಂಗ್ ಐ ಶುಡ್ ನೋ. ಪರ್ಪಸ್ ಗೊತ್ತಿಲ್ಲಾರ್ದೆ ನನ್ನ ತಲೆ ಒಳಗೆ ಗೊಂದಲ ಇದೆ, ಇತರರಿಗೂ ಕನ್ಫ್ಯೂಷನಲ್ಲಿ ಹಾಕಿಬಿಡ್ತೀನಿ ನಾನು. ಇವ್ರಿಗೆ ಕ್ಲಾರಿಟಿ ಇಲ್ಲ, ಇವ್ರೇನು ಮಾಡ್ತಿದ್ದಾರೆ, ಇನ್ನು ಇವ್ರಿಗೆ ನಮಗೆ ಇದೆಲ್ಲ ಹೇಳಿಬಿಟ್ಟು ನಮಗೆ ಕನ್ಫ್ಯೂಷನಿಗೆ ಹಾಕ್ತಾರೆ. ಹಾಗೆ ಆಗಬಾರದು. ಮನಸ್ಸಿನಿಂದ ನಾವು ಗಟ್ಟುಮುಟ್ಟಿಯಾಗಿರಬೇಕು. ಗಟ್ಟುಮುಟ್ಟಿಯಾಗಿ ಎಲ್ಲಿಂದ ಇರಬೇಕು ಹೇಳ್ತೀಯ ನೋಡಿ, ಇಲ್ಲಿಂದ ಗಟ್ಟುಮುಟ್ಟಿಯಾಗಿರ್ಬೇಕು ನಾವು. ದಿಸ್ ಮೈಂಡ್ ಶುಡ್ ಬಿ ಇನ್ ಮೈ ಕಂಟ್ರೋಲ್.
ನಾನೀಗೇನಿದ್ದೀನಿ ಮೈಂಡ್ ಇದು ನಾನು ಅದ್ರ ಕಂಟ್ರೋಲಲ್ಲಿ ಹೋಗ್ಬಿಟ್ಟಿನಿ. ಅದನ್ನು ನಾನು ಹೆಂಗೆ ಬೇಕೋ ಹಾಗೆ ಇಲ್ಲಿ ಬೇಕೋ ಹಿಂಗೆ ಕುಣಿಸತ್ತೆ ಅಲ್ಲಿ ಬೇಕೋ ಹಂಗೆ ಕುಣಿಸತ್ತೆ, ಒಂದು ಸತಿ ಅಳಸತ್ತೆ, ಒಂದು ಸತಿ ಕೇಕೆ ಹಾಕಿ ನಗಿಯೋಕ್ಕೆ ಶುರು ಮಾಡುತ್ತೆ ಮನಸ್ಸು, ಎಲ್ಲ ಮಾಡಿಸತ್ತೆ ನನ್ನ ಹತ್ರ. ಅದ್ರ ಬದಲಾಗಿ ನಾನು ಮಾಲೀಕ ಆದವನು ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಆ ವಿಕಾರಗಳನ್ನು ಯಾವಾಗ ಎಲ್ಲಿ ಬಳಕೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಯಾವಾಗ ಹೆಂಗೆ ಬಳಕೆ ಮಾಡಬೇಕು ಅನ್ನೋದು ದಟ್ ಈಸ್ ದ ಕ್ಲಾರಿಟಿ ಯು ಶುಡ್ ಹ್ಯಾವ್. ಸದ್ಗುರುನಾಥ ಯಾವಾಗ ನಮಗೆ ಪಾಠ ಹೇಳ್ಕೊಡ್ತಾನೋ ಬೋಧನೆ ಮಾಡ್ತಾನೋ ಅವಾಗ ತನ್ನ ಅನುಭವಗಳನ್ನು ಹೇಳಿ, ತನ್ನ ಜೀವನದ ಅನುಭವಗಳನ್ನು ಹೇಳಿ, ತನ್ನ ಸಾಧನೆಯ ಅನುಭವಗಳನ್ನು ಹೇಳಿ ಏನು ಮಾಡ್ತಾನೆ, ನಮ್ಮನ್ನು ಪ್ರಿಪೇರ್ ಮಾಡ್ತಾನೆ ಫಾರ್ ಟು ಫೇಸ್ ಆಲ್ ದ ಸಿಚುವೇಶನ್ಸ್ ಆ್ಯಂಡ್ ದ ಅಡ್ವರ್ಸಿಟೀಸ್ ಆ್ಯಂಡ್ ಆಲ್ ದ ಥಿಂಗ್ಸ್. The negativity inside you is pulling you back, not the world is pulling you back. Your own negativity, your own fear, that is pulling you back. ನಾನು ಹಿಂಗೆ ಮಾತಾಡಿದ್ರೆ ನನಗೊಂದು ಮೆಡಿಟೇಷನ್ ಮಾಡೋದು ಭಾಳ ಇಷ್ಟ ಅಂತ ಅಂದ್ಕೊಂಬಿಡ. ನನಗೆ ಧ್ಯಾನನೇ ಭಾಳ ಇಷ್ಟ ಇತ್ತು ಮುಂಚೆಯಿಂದ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಆನಂದವೇ ಆನಂದ. ಹಂಗೆ ಅಂದ್ಬಿಟ್ಟು ಯಾರೋ ಇವರೇನು ಧ್ಯಾನ ಮಾಡ್ತಾಯಿದ್ರು, ಜಪ ತಪ ಮಾಡೋದೇ ಇಲ್ಲ, ಹಂಗಿರೋದಿಲ್ಲ. ಮೊದಲು ಬಂದಾಗ ನನಗೆ ಹೇಳ್ಕೊಟ್ಟಿದ್ದೆ ಪಾಠ ಏನು ಅಂದರೆ, ನೀ ಸುಮ್ಮನೆ ಕೂಡೋಮ್ಮ, ಡೂ ಮೌನ ಅಂತ ಹೇಳೋದು. Silence, that is the first pata he gave me. He never taught me so many things. ಗುರು ಜಪ ತಪ ಸಾಧನೆಗಳನ್ನು ಕೊಡೋ ಜೊತೆಗೆ ಇವೆಲ್ಲ ಸರ್ವಾಂಗೀಣ ವಿಕಾಸ ಮಾಡ್ತಾನೆ ಶಿಷ್ಯನಿಗೆ. ಧರ್ಮ ಮಾರ್ಗ ಆಯಿತು, ಭಕ್ತಿ ಮಾರ್ಗ ಆಯಿತು, ಈಗ ಜ್ಞಾನ ಮಾರ್ಗಕ್ಕೆ ಡೈರೆಕ್ಟ್ ಹೋಗೋಣಮ್ಮ. ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಯು ಹ್ಯಾವ್ ಟು ಕೀಪ್ ಕ್ವೈಟ್, ಶಟ್ ಯುವರ್ ಮೌತ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ದ ಸಾಧನಾ ಆಫ್ ಪ್ರಾಕ್ಟಿಸಿಂಗ್ ಸೈಲೆನ್ಸ್. ಶುಭ್ರ ವಸ್ತುವು ಮಲಿನವಾಗುವ ಸಂಭವ ಹೆಚ್ಚು ಇರುವಂತೆ ಸತ್ಕರ್ಮದಲ್ಲಿ ವಿಘ್ನಗಳು ಬಹಳ ಬರುತ್ತವೆ. ನಾವು ಅವುಗಳ ಕಡೆಗೆ ಲಕ್ಷ್ಯ ಕೊಡದೆ ಸತ್ಕರ್ಮ ಮಾಡಬೇಕು. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಮೊದಲು ಕಲ್ಲು ಹಾಕೋರೆ ಜನ ಜಾಸ್ತಿ ಇರ್ತಾರೆ. ಏನು ಮಾಡಬೇಕು, ಆ ಕಲ್ಲುಗಳನ್ನು ನಮ್ಮ ಸ್ಟೋನ್ಸ್, ಸ್ಟೆಪ್ಪಿಂಗ್ ಸ್ಟೋನ್ಸ್, ಫೌಂಡೇಶನ್ ಸ್ಟೋನ್ಸ್ ಅಂತ ಆ ಕಲ್ಲು ಮೇಲೆ ಹೋಗಿ ನಿಂತ್ಕೊಂಡು ಆ ಕಲ್ಲು ಮೇಲೆ ಭವ್ಯವಾದ ಮೆಹಲನ್ನು ಕಟ್ಟಬೇಕು. ಕಲ್ಲು ಹೊಡಿತಿದ್ರ ಅಂದರೆ ಹೆದರ್ಕೊಂಡು ಕೂತಿದ್ರೆ ಜ್ಯೋತಿಬಾ ಫುಲೆ ಅವ್ರ ವೈಫ್ ಸಾವಿತ್ರಿಬಾಯಿ ಫುಲೆ ಫಸ್ಟ್ ಹೇಳ್ಕೊಟ್ಟಿದ್ದು ಮಕ್ಕಳಿಗೆಲ್ಲ ಸ್ತ್ರೀ ಶಿಕ್ಷಣ ತೆಗೆದಿದ್ದು ಮಹಾರಾಷ್ಟ್ರದಲ್ಲಿ ಅವರು. ಇಲ್ಲಾಂದರೆ ಯಾರೂ ಶಿಕ್ಷಣಕ್ಕೆ ಮುಂದೆ ಬರ್ತಾನೆ ಇಲ್ಲ, ಎಜುಕೇಷನಿಗೆ ಯಾರೂ ಮುಂದೆ ಬರ್ತಿರಲಿಲ್ಲ ಅವ್ರು ಬಂದಿರಲಿಲ್ಲ ಅಂದರೆ. ಅವರು ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಹೋಗಬೇಕು ಅಂದರೆ ಅವರಿಗೆ ಶೇಣುಗೊಳೆ, ಸಗಣಿ ತೆಗೆದು ಎಸೆದಿದ್ರಂತೆ, ಕಲ್ಲು ಒಗಿತಿದ್ರಂತೆ. ಆದರೆ ಅವರು ಯಾವತ್ತೂ ಹಿಂದೆ ಜರೀಲಿಲ್ಲ. ಹಾಗಾಗಿ ಸತ್ಕರ್ಮ ಮಾಡುವಾಗ ಸಾವಿರಾರು ವಿಘ್ನಗಳು ಬರ್ತವೆ. ಜನ ಆ ಭಗವಂತನೇ ಅವರನ್ನು ಕಳಿಸ್ತಾನೆ ಪರೀಕ್ಷೆ ಮಾಡಲಿಕ್ಕೆ, ಇವ್ರು ಭಗವಂತ ನಿಜವಾಗಿಯೂ ಬೇಕೋ ಇಲ್ವೋ ಅಂತ. ಆದರೆ ನಾವು ಅದರ ಕಡೆ ಲಕ್ಷ್ಯ ಕೊಡಬಾರದು. ಆಚಾರ ಹಾಗೂ ವಿಚಾರಗಳು ಹೊಂದಿವೆದೆಂದರೆ ಉಚ್ಚಾರವು ಅದರಂತೆಯೇ ಆಗುತ್ತದೆ. ಆಚಾರ ವಿಚಾರ ಎರಡು ಟುಗೆದರ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋದು ಅಂದರೆ ಏನಾಗುತ್ತೆ, ಉಚ್ಚಾರ ಏನಿದೆಯೋ that will also be the same. That what is happening inside, you are speaking inside, that will only come outside also. ಒಳಗೊಂದು ನಡೀತಾ ಇದೆ, ಹೊರಗಡೆ ಒಂದು ಬೇರೆ ಮಾತಾಡ್ತೀನಿ, ಹಂಗಾಗುವುದಿಲ್ಲ. ತೆಂಗಿನಕಾಯಿನಲ್ಲಿಯ ನೀರು ಎಷ್ಟು ಹೆಚ್ಚು ಸಿಹಿಯೋ ಕೊಬ್ಬರಿಯು ರುಚಿಯು ಅಷ್ಟೇ ಕಡಿಮೆಯಾಗಿರುತ್ತದೆ. ಅದರಂತೆ ಪಾಂಡಿತ್ಯ ಎಷ್ಟು ಹೆಚ್ಚು ನಿಷ್ಠೆ ಅಷ್ಟೇ ಕಡಿಮೆ. ಪಾಂಡಿತ್ಯ ಜನರಿಗೆ ಈ ಹೇಳೋದು ಬಹಳ ಶೌಕಿರತ್ತಲ್ವ, ಅವ್ರಿಗೆ ಬೇರೆಯವ್ರಿಗೆ ಬೋಧನೆ ಮಾಡೋದು ಭಾಳ ಶೌಕಿರುತ್ತೆ. ಅವ್ರ ಆಚರಣೆಯಲ್ಲಿ ತಂದಿರೋದಿಲ್ಲ, ಅದಕ್ಕೆ ಅವರಲ್ಲಿ ನಿಷ್ಠೆ ಕಡಿಮೆ ಇರುತ್ತೆ. ಏನಾದ್ರು ಒಂದು ಮಾತು ಹೇಳಿದ ಕೂಡಲೇ ಅವ್ರು ತಕ್ಷಣ ಪ್ರಶ್ನೆ ಮಾಡ್ತಾರೆ, ಇದು ಹೆಂಗೆ ಸಾಧ್ಯ ರೀ, ಅದು ಹೆಂಗೆ ಸಾಧ್ಯ ರೀ, ನೀವು ಹೆಂಗೆ ಹೇಳ್ತೀರಿ. ಅನುಭವದ ಮಾತು, ಗುರು ಏನು ಅನುಭವ ಮಾಡಿಕೊಟ್ಟಿರ್ತಾನೋ ಆ ಮಾತುಗಳನ್ನು ಹೇಳಿದ್ರು ಅದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ಈ ಪಾಂಡಿತ್ಯ ಕೇವಲ ಪುಸ್ತಕಿ ಪಾಂಡಿತ್ಯ ಇದೆ, ಶಬ್ದದ ಪಾಂಡಿತ್ಯ ಇದೆ. ಪುಸ್ತಕದ ಬದನೆಕಾಯಿ ಅಂದರೆ ಅವ್ರ ಆಚರಣೆಯಲ್ಲಿ ತಂದಿರೋದಿಲ್ಲ, ಕೇವಲ ಇನ್ನೊಬ್ಬರಿಗೆ ಹೇಳಲಿಕ್ಕೆ. ಒಬ್ಬ ಪಂಡಿತ ಇರ್ತಾನಂತೆ, ಭಾಳ ಎಲ್ಲ ಭಗವಂತನ ನಾಮ ತಗೋತಿರ್ತಾನೆ, ಭಾಳ ಅಷ್ಟು ಪ್ರವಚನಗಳನ್ನು ಆ ಬುಕ್ಕು ಈ ಬುಕ್ಕು ಎಲ್ಲ ಓದಿರ್ತಾನೆ. ಅವ್ನ ಮನೆಗೆ ಒಬ್ಬಳು ಹಾಲು ಕೊಡೋಳು ಬರ್ತಿರ್ತಾಳೆ. ಅವಳು ನಿತ್ಯವಾಗಲೂ ಕೇಳ್ತಿರ್ತಾನೋ ಹೇಳ್ತಾಳೆ, ಭಗವಂತನ ನಾಮ ತೊಗೊಂಡ್ರೆ ಕಲ್ಯಾಣ ಆಗುತ್ತೆ, ನಾವು ಈ ಭವಸಾಗರನ್ನು ದಾಟಿ ಹೋಗ್ಬಿಡ್ತೀವಿ ಹಾಗೆ ಹೀಗೆ ಅಂತ. ಓ ಹೌದಾ, ಅವಳು ಕೇಳ್ತಾಳೆ, ಹಿಂಗೆ ನಿಜವಾಗಿ ಆಗತ್ತೇನ್ರಿ, ಬರೇ ಭಗವಂತನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ, ನೀ ನೀರ ಮೇಲೂ ನಡಿಬಹುದು ಅಂತ ಹೇಳ್ತಾನೆ. ಹೌದಾ, ನೀರ ಮೇಲೆ ನಡಿಬಹುದಾ? ಹ್ಞೂ ನಡಿಬೋದು, ನೀರ ಮೇಲೂ ಕೂಡ ನಡಿಬೋದು, ಅಷ್ಟು ಶಕ್ತಿ ಇರುತ್ತೆ ಭಗವಂತನ ನಾಮ ತೊಗೊಂಡ್ರೆ. ಆಯಿತು ಅಂತಾಳೆ. ಅವಳು ಹೋಗ್ತಾಳೆ, ದಿವಸ ಬರ್ತಿರ್ತಾಳೆ. ಒಂದು ದಿವಸ ಅವಳು ಯಾವ ರಸ್ತೆ ಅವ್ರ ಮನೆಗೆ ಆ ಪಂಡಿತನ ಮನೆ ರಸ್ತೆಯಲ್ಲಿ ನದಿ ದಾಟ್ಕೊಂಡು ಬರಬೇಕಾಗ್ತಿರುತ್ತೆ ಆ ಮಿಲ್ಕ್ ಮೇಡಿಗೆ.
ಅವಳೇನು ಮಾಡ್ತಾಳೆ, ಮಳೆ ಬಂದುಬಿಡುತ್ತೆ, ಭಾಳ ಮಳೆ ಬಂದು ನೀರು ತುಂಬಿ ಉಕ್ಕಿ ಹರಿತಾ ಇರುತ್ತೆ. ಅಲ್ಲಿ ಯಾರು ಇವನು ಇರೋದಿಲ್ಲ, ಬೋಟ್ಮ್ಯಾನೂ ಇರೋದಿಲ್ಲ, ನೀರು ಎಲ್ಲ ಇದಾಗ್ತಿಲ್ಲ. ಏನು ಮಾಡಬೇಕಪ್ಪ, ನಾಪಕ ಮಾಡ್ಕೋತಾಳೆ. ಪಂಡಿತ್ ಹೇಳಿದ್ದು ಭಗವಂತನ ನಾಮದಲ್ಲಿ ಭಾಳ ಶಕ್ತಿ ಉಂಟು, ಹಾಗಾಗಿ ನಾನು ಭಗವಂತನ ಇನ್ನೋಸೆಂಟ್ ಲೇಡಿ, ಶಿ ಡಸಂಟ್ ನೋಟ್ ದ ಪವರ್ ಆಫ್ ನೇಮ್ ಬಟ್ ಶಿ ಓನ್ಲಿ ರಿಮೆಂಬರ್ಡ್ ವಾಟ್ ಹಿ ಹಸ್ ಟೋಲ್ಡ್. ಹಂಗೆ ಅನ್ಬೇಕ, ಹೇ ಗೋಪಾಲ್ ಗೋವಿಂದ 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 ಅಂತ ನೀರು ಮೇಲೆ ಅವಳು ನಡೆಯೋಕ್ಕೆ ಶುರು ಮಾಡ್ತಾಳೆ. ನಡ್ಕೊಂಡು ಶಿ ಫೆರೀಸ್ ಆ್ಯಂಡ್ ಕಮ್ ಟು ದಿಸ್ ಪಾರ್ಟ್ ಆ್ಯಂಡ್ ಕಮ್ಸ್ ಟು ಹಿಸ್ ಹೌಸ್. ಅವ್ನು ಕೇಳ್ತಾನೆ, ನೀ ಹೆಂಗೆ ಬಂದೆ ನೀನು ಅಂತ. ಅರೆ ನೀವೇ ಹೇಳಿದ್ರಲ್ರಿ ಪಂಡಿತರೆ, ಅದು ಭಗವಂತನ ನಾಮದಲ್ಲಿ ಇಷ್ಟೊಂದು ಪವರ್ ಇದೆ, ನೀನು ದಾಟಿ ಬರ್ಬೋದು ಅಂತ ನೀವು ಹೇಳಿದ ಮಾತನ್ನು ನಾನು ನಂಬಿ ಅದನ್ನು ದಾಟಿ ಬಂದೆ ಅಂತ ಹೇಳ್ತಾರೆ. ಪಂಡಿತನಿಗೆ ಆಶ್ಚರ್ಯ ಆಗೋಗುತ್ತೆ. ಇಷ್ಟು ವರ್ಷಾನುವರ್ಷ ಪೋಥಿ ಓದಿ, ಗ್ರಂಥ ಓದಿ, ಬರೀ ಪಾಂಡಿತ್ಯ ಹಾಸಿಲ್ ಮಾಡಿ ನನಗೆ ಪವರ್ ಸಿಗಲಿಲ್ವಲ್ಲ. ಅದಕ್ಕೆ ಅವ್ನು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಹಂಗೆ ಸಾಧ್ಯ ಇದೆ, ಹಂಗೆ ಸಾಧ್ಯನೇ ಇಲ್ಲ. ಅರೆ ನೀವೇ ಹೇಳಿದ ಮಾತನ್ನು ನಾನು ನಂಬಿ ನಾನು ಬಂದಿರೋದು, ಬೇಕಾದರೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ನೀವು ಮಾಡಿ ನೋಡಿ ಅಂತ. ಅದಕ್ಕೆ ಅವನು ನಾನು ಮಾಡಿ ನೋಡಲೇಬೇಕು ಅಂತಂದ್ಬಿಟ್ಟು ಹೋಗ್ತಾನೆ. ಹೋಗಿ ನೀರಲ್ಲಿ ಕಾಲಿಟ್ಟು ಒಂದು 4 ಹೆಜ್ಜೆಯಲ್ಲೇ ಡುಮುಕ್ಕಂತ ಬಿದ್ದು ನೀರಲ್ಲಿ ಮುಳುಗಿ ಸತ್ತು ಹೋಗ್ತಾನೆ. ಅಂದರೆ ಈ ಪಾಂಡಿತ್ಯ, ಬುಕಿಶ್ ನಾಲೆಜ್ ಇಟ್ಕೊಂಡ್ಬಿಟ್ಟು ಜನರನ್ನು ಮರಳು ಮಾಡೋದು, ನನಗೆಲ್ಲ ಗೊತ್ತು ಅಂತ ಹೇಳಿದು, ಅಲ್ಲಿ ನಿಷ್ಠೆ, ಭಗವಂತನ ಮೇಲೆ ನಿಷ್ಠೆ ಇರಲಿಲ್ಲ ಅವನಿಗೆ. ಯಾಕೆಂದರೆ ಅದು ಅವನ ಆಚರಣೆಯಲ್ಲಿ ತಂದಿರಲಿಲ್ಲ. ಇನ್ನೊಬ್ಬರಿಗೆ ದರ್ಪ ತೋರಿಸ್ಲಿಕ್ಕೆ ಅವನು ಹೇಳಿದ್ದ ಅದನ್ನು. ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಂಗೆ ಮಾಡಿದ್ರೆ ಹಂಗಾಗತ್ತೆ, ಗೋಪಿಕೆಯವ್ರ ವಿರಹ ಬಗ್ಗೆ ನಿಮಗೆ ಗೊತ್ತಾ ಅಂತ. ಅದನ್ನು ನಾವು ಆಚರಣೆಯಲ್ಲಿ ತಂದಾಗಿದ್ದಾಗ ಮಾತ್ರ ಅದ್ರ ಕಲ್ಪನೆ ನಮಗೆ ಬರುತ್ತೆ. ನಿಜವಾಗಿ ಅವ್ರಿಗೆ ವಿರಹ ಹೆಂಗೆ ಆಗ್ತಿತ್ತು ಕೃಷ್ಣನ ಬಗ್ಗೆ. ಬಹಳ ಓದಬಾರದು, ಓದಿದ್ದರ ಮನನ ಮಾಡಬೇಕು, ಹಾಗೂ ಅದನ್ನು ಕೃತಿಯಲ್ಲಿ ತರಬೇಕು. ತಂದೆಯ ಪತ್ರವನ್ನು ಓದಿದ ಮೇಲೆ ಅದರಲ್ಲಿಯ ಅಭಿಪ್ರಾಯದಂತೆ ನಾವು ಕಾರ್ಯ ಮಾಡಿ ತೊಡಗುತ್ತೇವೆ. ಅದರಂತೆ ಗ್ರಂಥ ವಾಚನದ ಸಮಾಪ್ತಿ ಆಯಿತೆಂದರೆ ಕೃತಿಯನ್ನು ಪ್ರಾರಂಭಿಸಬೇಕು. ನಮ್ಮ ತಂದೆ ಪತ್ರ ಬರೆದ್ರೆ, ತಾಯಿ ಪತ್ರ ಬರೆದ್ರೆ, ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ, ಮಗ ಇದು ಬೇಕು ನನಗೆ, ಅಥವಾ ಬರವಾಗಿ ಇದನ್ನು ತೊಗೊಂಬ ಅಂದರೆ ನಾವೇನು ಮಾಡ್ತೀವಿ, ಕಾರ್ಯದಲ್ಲಿ ತರ್ತೀವೋ ಇಲ್ವೋ. ಆ ಸಾಮಾನು ಏನಾದ್ರು ಬೇಕಿದ್ದರೆ, ಏನಾದ್ರು ಡಾಕ್ಯುಮೆಂಟ್ ಇದ್ದರೆ, ವಾಟ್ ಎವರ್ ಇಟ್ ಈಸ್, ವಿ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀವಿ, ಅದಕ್ಕೆ ರೆಸ್ಪಾಂಡ್ ಮಾಡಿ ಕಳಿಸ್ತೀವಿ ಅವರಿಗೆ. ಅದೇ ರೀತಿಯಲ್ಲಿ ಗ್ರಂಥ ವಾಚನ ಈಗ ಸಮಾಪ್ತಿ ಆಯಿತು ಅಂದರೆ ಏನು ಮಾಡಬೇಕು, ವಿ ಶುಡ್ ಶಿಫ್ಟ್ ಅವರ್ ಫೋಕಸ್ ಇನ್ ಡೂಯಿಂಗ್ ಇಟ್ ಪ್ರಾಕ್ಟಿಕಲಿ ಮಾಡಿ ನೋಡಬೇಕು. ಮಹಾರಾಜರು ಏನು ಹೇಳ್ತಿದ್ದಾರೋ ಅದು ನನ್ನ ಇದಕ್ಕೆ ಬರ್ತಾ ಇದೆಯಾ, ತತ್ಸಮ ಮಾಡಿ ನೋಡಬೇಕು. ಹೌದು, ನಾನು ಮಾಡೋಕ್ಕಾಗ್ತಾ ಇದೆಯಾ, ಆಗ್ತಾ ಇಲ್ವಾ, ಏನು ನನಗೆ ಪರಿಸ್ಥಿತಿ ಉಂಟಾಗ್ತಿದೆ, ಹೌ ಮೈ ಮೈಂಡ್ ಈಸ್ ರಿಯಾಕ್ಟಿಂಗ್ ಆಲ್ವೇಸ್. ವಿ ಶುಡ್ ಆಲ್ ಸಿ ದಿಸ್ ಬೈ ಬ್ರಿಂಗಿಂಗ್ ಇಟ್ ಟು ಆ್ಯಕ್ಷನ್. ಪರಮಾರ್ಥವು ಸಂಪೂರ್ಣ ಆಚರಣೆಯೇ ಶಾಸ್ತ್ರವಾಗಿರುತ್ತದೆ. ಸಮಾಧಾನ ಹಾಗೂ ಆನಂದವೇ ಆ ಶಾಸ್ತ್ರದ ಸಾಧ್ಯವಾಗಿರುತ್ತದೆ. ಯಾವಾಗ ನಾವು ಈ ಸೈನ್ಸ್ ಪ್ರಾಕ್ಟಿಕಲ್ ಮಾಡಿದ್ಮೇಲೆ ಏನು ಕನ್ಕ್ಲೂಷನ್ ಏನು ಬರುತ್ತೆ, ರಿಸಲ್ಟ್ ಪ್ರಾಕ್ಟಿಕಲ್ ಬರೀ ಯಾವಾಗ ನಾವು ಮಾಡಿದ್ದೀವಿ, ಏಮ್, ಅಪ್ಯಾರಟಸ್, ಥಿಯರಿ ಪಾರ್ಟ್ ಮಾಡಿದ್ಮೇಲೆ, ಪ್ರಾಕ್ಟಿಕಲ್ ಮಾಡಿದ್ಮೇಲೆ ಕನ್ಕ್ಲೂಷನ್ ಬರೀರಿ ಅಂತ ಹೇಳ್ತೀವಿ. ಎಂಡ್ ರಿಸಲ್ಟ್ ಏನಿದೆಯಪ್ಪ, ಇಲ್ಲಿ ಪರಮಾರ್ಥ ಆಚರಣೆಯಲ್ಲಿ ತಂದಾಗ ಎಂಡ್ ರಿಸಲ್ಟ್ ನಮಗೇನು ಸಿಗುತ್ತೆ, ಏನು ಆನಂದ ಹಾಗೂ ಸಮಾಧಾನ. ಭಗವಂತನ ಸ್ಮರಣೆಯಲ್ಲಿ ಕರ್ತವ್ಯ ಮಾಡಿದರೆ ಜೀವನದಲ್ಲಿ ಆನಂದವು ನಿಶ್ಚಿತವಾಗಿಯೂ ಪ್ರಾಪ್ತವಾಗುತ್ತದೆ. ವೆನ್ ವಿ ಡೂ ಎವ್ರಿ ವರ್ಕ್ ಇನ್ ರಿಮೆಂಬರೆನ್ಸ್ ಆಫ್ ದ ಲಾರ್ಡ್ ಡಿವೈನ್, ಅವಾಗ ನಿಶ್ಚಿತವಾಗಿಯೂ ನಮಗೆ ಏನು ಸಿಗುತ್ತೆ, ಆನಂದ, ನಿಜವಾಗಿಯೂ ಆನಂದ ಸಿಗುತ್ತೆ. ಆ ಆನಂದದಲ್ಲಿ ನಾವೆಲ್ಲರೂ ಬದುಕೋಣ. ಇಂದಿನ ಬೋಧವಚನ, ಎಲ್ಲವನ್ನೂ ಮಾಡಬೇಕು, ಆದರೆ ನಿಜವಾದ ಪ್ರೇಮವು ಸಾಧನೆಯ ಮೇಲೆ ಇರಬೇಕು. ಎಲ್ಲವನ್ನೂ ಮಾಡಬೇಕು. ಯು ಈಟ್ ಇನ್ ದ ಪ್ರಪಂಚ, ಗೋ ಟು ದ ಹೋಟೆಲ್, ಸಿಟ್, ಮೂವಿ ನೋಡ್ರಿ ಮಕ್ಕಳ ಜೊತೆಗೆ, ಅವ್ರ ಜೊತೆಗೆ ಶಾಪಿಂಗಿಗೆ ಹೋಗಿ, ಎಲ್ಲ ಮಾಡಿ, ಬಟ್ ದಿಸ್ ಈಸ್ ಆಲ್ ಟೆಂಪರರಿ ಅಂತ ತಲೆ ಒಳಗಿರಬೇಕು ಇವಾಗ. ಯಾಕೆಂದರೆ ಇವತ್ತು ಕರ್ಕೊಂಡು ಹೋಗಿರ್ತಾರೆ ಅವ್ರು ಶಾಪಿಂಗ್ಗೆ, ನಾಳೆ ಕರ್ಕೊಂಡು ಹೋಗದೇ ಇರ್ಬೋದು. ಇವತ್ತು ಜ್ಯೂಸ್ ಕೊಡಿಸ್ಬೋದು, ನಾಳೆ ಕೊಡಿಸ್ದೇ ಇರ್ಬೋದು. ಇವತ್ತು ಕೊಡಿಸಿದ್ದು ಅವರು ಜಗಳ ಮಾಡ್ಬೋದು, ಸಿಟ್ಟು ಮಾಡ್ಬೋದು, ಏನಾರು ಮಾಡ್ಬೋದು. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಏನು, ಇದೆಲ್ಲವೂ ಟೆಂಪರರಿ. ಇವತ್ತು ಕರ್ಕೊಂಡು ಹೋದರು, ನಾಳೆ ಕರ್ಕೊಂಡು ಹೋಗಲಿಲ್ಲ. ಇವತ್ತು ಕೇಳಿದ್ರು, ನಾಳೆ ಕೇಳಲಿಲ್ಲ. ಎವ್ರಿಥಿಂಗ್ ಈಸ್ ಇನ್ ದ ಡೊಮೇನ್ ಆಫ್ ಪ್ರಕೃತಿ ವಿಚ್ ಈಸ್ ವೆರಿ ವೆರಿ ಚೇಂಜಬಲ್. ಪರಿವರ್ತನ್ ಹಿ ಜೀವನ್ ಕಾ ನಿಯಮ ಹೇ ಅಂದಮೇಲೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ನಾನು ಒಳಗೆ ಕುಕಿಂಗ್ ಅಪ್ ಸ್ಟೋರೀಸ್ ಮಾಡಿಕೊಂಡು, ನಾಳೆನೂ ಹೀಗೆ ಇರುತ್ತೆ, ವಾವ್, ನಾಳೆ ವಿಲ್ ಬಿ ದ ಪಿಕ್ಚರ್ ವಿಲ್ ಬಿ ಆನ್ ದ ಗ್ರೀನರ್ ಸೈಡ್ ಅಂದರೆ ಇಟ್ ವಿಲ್ ನಾಟ್ ಬಿ ಲೈಕ್ ದ್ಯಾಟ್. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಒಳಗೆ ಸಾಧನೆ ಮೇಲೆ ನಿತ್ಯವಾಗೂ ಪ್ರೇಮ ಇರ್ತಿರುತ್ತೆ. ಯು ಗೋ ಆನ್ ಸ್ಕೂಟರ್, ಗೋ ಇನ್ ಕಾರ್, ಗೋ ಇನ್ ಬಸ್, ಗೋ ಇನ್ ಟ್ರೈನ್, ವೇರ್ ಎವರ್ ಯು ಆರ್ ಗೋಯಿಂಗ್, ದ ಚಾಂಟಿಂಗ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್, ಇನ್ ಯುವರ್ ಹಾರ್ಟ್. ಯು ವಿಲ್ ಬಿ ಫಿಲ್ಡ್ ವಿತ್ ದ ಲವ್ ಡಿವೈನ್ ಅಂತ ಹೇಳುತ್ತಾ, ಆ ಡಿವೈನ್ ಲವ್ನ ನಾವೆಲ್ಲರೂ ತುಂಬಿಸ್ಕೊಳ್ಳೋಣ ನಮ್ಮ ಹೃದಯದಲ್ಲಿ. ಆ ಭಗವಂತನಲ್ಲಿ ನಾವೆಲ್ಲರೂ ಒಂದಾಗೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.